ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್. ನಾನು ಮೆಹಬೂಬ್. ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಅಂಗವಾಗಿ ಹರಿಹರದ ಮಹಾತಪಸ್ವಿ ಪ್ರತಿಷ್ಠಾನದಿಂದ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಜರುಗಿತು. ಈ ವೇಳೆ ಮಾತನಾಡಿದ ಪ್ರತಿಷ್ಠಾನದ ನಿರ್ದೇಶಕಿ ಸಂಗೀತ ಧರ್ಮಾಯತ್, ಪ್ರತಿಷ್ಠಾನದಿಂದ ಪೂಜ್ಯ ಗುರುರಾಜ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಅನೇಕ ಸಮಾಜಮುಖಿ ಕಾರ್ಯ ಮಾಡಲಾಗುತ್ತಿದೆ. ಪ್ರತಿ ವರ್ಷ ಶಿವರಾತ್ರಿಯಂದು ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕಾರ್ಯ ಮಾಡಲಾಗುತ್ತಿದೆ. ಈ ಬಾರಿ ಶಿವರಾತ್ರಿಯ ಅಂಗವಾಗಿ ಶ್ರೀ ಸೋಮೇಶ್ವರ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲಕರವಾಗಲೆಂದು ಮತ್ತು ಭಕ್ತರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಕೇಂದ್ರ ಕಚೇರಿ ಹರಿಹರ ಶುರುವಾಗಿ 9ನೇ ವರ್ಷ ಮುಗಿದು 10ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂಥದ್ದು. ಈ ಒಂದು ಸುದೀರ್ಘ ಪಯಣದಲ್ಲಿ ನಾವು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಧಾರ್ಮಿಕ ಕಾರ್ಯಕ್ರಮವನ್ನು ಕನ್ಸಿಡರ್ ಮಾಡಿದಾಗ ನಾವು ಶಿವರಾತ್ರಿ ದಿನ ಶಿವನಿಗೆ ಇಷ್ಟವಾದ ಪದಾರ್ಥವನ್ನು ಈ ಒಂದು ಶ್ರೀ ಸೋಮೇಶ್ವರ ದೇವಸ್ಥಾನ ಲಕ್ಷ್ಮೇಶ್ವರ ಈ ಒಂದು ದೇವಸ್ಥಾನದಲ್ಲಿ ನಾವು ಪ್ರತಿ ವರ್ಷ ಶಿವನಿಗೆ ಇಷ್ಟವಾದಂಥ ಪದಾರ್ಥವಾದಂಥ ಭಸ್ಮವನ್ನು ಕೊಡುವಂಥದ್ದಾಗಿರ್ಬೋದು, ರುದ್ರಾಕ್ಷಿಯನ್ನು ಕೊಡುವಂಥದ್ದಾಗಿರ್ಬೋದು, ಬಿಲ್ವಪತ್ರೆ ಸಸಿಗಳನ್ನು ಕೊಡುವಂಥದ್ದಾಗಿರ್ಬೋದು, ಶಿವ ಅಷ್ಟೋತ್ತರ ಶತನಾಮಾವಳಿಯನ್ನು ಕೊಡುವಂಥದ್ದಾಗಿರ್ಬೋದು, ಉಚಿತವಾಗಿ ಶಿವ ಭಕ್ತರಿಗೆ ನಾವು ಕೊಡ್ತಾ ಬರ್ತಾ ಇದ್ದೇವೆ. ಈ ವರ್ಷ ಸ್ವಚ್ಛತೆಯ ಅಭಿಯಾನವನ್ನು ಕೈಗೊಂಡು ಶಿವರಾತ್ರಿ ಸಂಭ್ರಮ ಸ್ವಚ್ಛತೆಯ ಸಂಗಮ ಎನ್ನುವಂಥ ವಿಶಿಷ್ಟವಾದ ಅಭಿಯಾನವನ್ನು ಕೈಗೊಂಡು ನಮ್ಮ ಸಂಸ್ಥೆ ಹೆಮ್ಮೆಯ ಸಂಸ್ಥಾಪಕರಾದಂಥ ಶ್ರೀ ಶ್ರೀ ಪರಮ ಪೂಜ್ಯ ಅವಧೂತ ಕವಿಗುರುರಾಜ ಗುರೂಜಿಯವರ ಅನುಗ್ರಹ ಮತ್ತು ಮಾರ್ಗದರ್ಶನದ ಮೇರೆಗೆ ಹಾಗೂ ನಮ್ಮ ಪ್ರತಿಷ್ಠಾನದ CEO ಆದಂಥ ಶ್ರೀಯುತ ನಾಯಕ್ ಅವರ ಒಂದು ಮಾರ್ಗದರ್ಶನದ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಅಂದರೆ ಶ್ರೀ ಕವಿ ಗುರುರಾಜ ಮಹಾಸ್ವಾಮಿಗಳ ಒಂದು ಸನ್ನಿಧಿಯಲ್ಲಿ ಇದೊಂದು ಮಹಾತಪಸ್ವಿ ಫೌಂಡೇಶನ್ ಪ್ರಾರಂಭವಾಗೈತಿ. ಕಾರ್ಯಕ್ರಮ ಈ ಮಹಾತಪಸ್ವಿ ಫೌಂಡೇಶನ್ ಇನ್ನೂ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಲಿ, ಇನ್ನೂ ದೊಡ್ಡ ಪ್ರಮಾಣದಾಗ ಬೆಳೀಲಿ. ತಡೆ ಹಿಡಿದು ಜಾಗರಣೆಯನ್ನು ಮಾಡ್ತಾರೆ. ಹೀಗೆ ಹಲವಾರು ಒಂದು ಹಿನ್ನೆಲೆಯನ್ನು ಉಳ್ಳಂತಹ ಈ ಒಂದು ಮಹಾಶಿವರಾತ್ರಿ ದಿನ ನಮ್ಮ ಒಂದು ಊರಲ್ಲಿ ಈ ಒಂದು ಶ್ರೀ ಮಹಾತಪಸ್ವಿ ಫೌಂಡೇಶನ್ ಅನ್ನುವಂಥ ಈ ಒಂದು ಸೇವಾ ಸಂಸ್ಥೆಯವರು ಹಲವಾರು ವರ್ಷಗಳಿಂದ ಸುಮಾರು 9-10 ವರ್ಷಗಳಿಂದಲೂ ಕೂಡ ಏನಂತಂದರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಮಹಾಶಿವರಾತ್ರಿ ಅಂಗವಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಅವರ ಒಂದು ಸೇವೆ ಎಂಥದ್ದು ಅಂದರೆ ಪರಶಿವನಿಗೆ ಇಷ್ಟವಾಗಿರ್ತಕ್ಕಂತಹ ಒಂದು ರುದ್ರಾಕ್ಷಿ ಇರ್ಬೋದು, ಬಿಲ್ಪತ್ರೆ ಇರ್ಬೋದು, ಶಿವನ ಅಷ್ಟೋತ್ತರಗಳಿರಬಹುದು, ಗಾಯತ್ರಿ ಮಂತ್ರದ ಒಂದು ನಾಮವನ್ನು ಬರೆದಿರ್ತಕ್ಕಂತಹ ಒಂದು ಪತ್ರವಿರ್ಬೋದು, ವಿಭೂತಿ ಇರ್ಬೋದು, ಹೀಗೆ ಹಲವಾರು ಇಷ್ಟವಾಗಿರ್ತಕ್ಕಂಥ ಒಂದು ಪದಾರ್ಥಗಳನ್ನು ಒಂದು ಜನಸಮೂಹಕ್ಕೆ ಹಂಚುವುದರ ಮೂಲಕ ವಿಶೇಷವಾಗಿರ್ತಕ್ಕಂಥ ಒಂದು ಶಿವರಾತ್ರಿಯನ್ನು ಆಚರಣೆಯನ್ನು ಮಾಡ್ಕೋತಾ ಬಂದಿದ್ದಾರೆ.